चुनाव जीत जाए और देश हार जाए, देश टुकड़ों में बट जाए, गलियों गलियों में नफरत की फसल हो, ये कौन सा वंदे मातरम है? जिन ओहदेदारों को मलहम लगाना चाहिए वो नमक की बोरी लेके जख्मों पे छिड़कते हैं। हम ऐसे ही पले बढ़े हैं। कोई नुक्कड़, कोई गली, कोई गांव नहीं है जहां हमने हिंदू, मुसलमान, सिख, ईसाई, नास्तिक ना देखे हो। आजादी की लड़ाई में सबका योगदान, हिंदू, मुसलमान, सिख, ईसाई और नास्तिक भी। अपने जीवन के एक बड़े हिस्से में मैं भी नास्तिक, जब मैंने भगत सिंह को पढ़ा, मैं नास्तिक क्यों, तो मुझे गर्व होता था कि भगत सिंह वाली परंपरा। सर, मैं कांग्रेस का नहीं हूं, लेकिन अपने को नेहरूवादी मानता हूं, गांधीवादी मानता हूं, अंबेडकरवादी मानता हूं, और परस्पर विरोध नहीं है। इनका तब के वक्त में विरोध था, लेकिन मैं आज कह रहा हूं, अगर कोई ऐसी व्यवस्था हो कि ये पृथ्वी पे आएंगे ना, तो एक मोर्चा बना लेंगे एक साथ मिलकर। ರಾಜ್ಯಸಭೆಯಲ್ಲಿ ವಂದೇ ಮಾತರಂನ 150ನೇ ವರ್ಷಾಚರಣೆಯ ಕುರಿತು ಪ್ರೊಫೆಸರ್ ಮನೋಜ್ ಕುಮಾರ್ ಜಾ ಅವರು ಮಾಡಿದ ಭಾಷಣ ದೇಶದ ಇವತ್ತಿನ ರಾಜಕೀಯ ನಡವಳಿಕೆಗಳ ಕುರಿತು ತೀಕ್ಷ್ಣ ಪ್ರಶ್ನೆಗಳನ್ನು ಎತ್ತಿತು. ಬಂಕಿಂ ಚಂದ್ರ ಚಟರ್ಜಿಯವರ ಈ ಹಾಡು ನಮ್ಮ ಸ್ವಾತಂತ್ರ್ಯ ಸಂಗ್ರಾಮದ ಚೈತನ್ಯ ಮತ್ತು ಸಾಂಸ್ಕೃತಿಕ ಏಕತೆಯ ಸಂಕೇತವಾಗಿತ್ತು. ಆದರೆ ಇವತ್ತಿನ ರಾಜಕೀಯ ಪರಿಸರದಲ್ಲಿ ಈ ರಾಷ್ಟ್ರಗೀತೆಯ ಮೂಲಾಶಯವನ್ನ ನಾವು ಉಳಿಸಿಕೊಂಡಿದ್ದೀವ. ವೈವಿಧ್ಯತೆಯನ್ನ ಆಚರಿಸಬೇಕಾದ ಸಮಯದಲ್ಲಿ ದೇಶ ಒಡೆದು ಗಲ್ಲಿಗಳಲ್ಲಿ ದ್ವೇಷದ ಬೆಳೆ ಬೆಳೀತಾ ಇದ್ರೆ ಇದು ಯಾವ ಒಂದೇ ಮಾತರಂ ಆಗತ್ತೆ? ಈ ವಾರ್ಷಿಕೋತ್ಸವವನ್ನ ಸೂಚಿಸುವ ವರ್ಷಗಾಂಠ್ ಮತ್ತು ಸಾಲ್ಗಿರಹ ಪದಗಳಲ್ಲಿ ಅಡಗಿರುವ ಗಂಟನ್ನ ನಾವು ಯಾಕೆ ಅರ್ಥ ಮಾಡ್ಕೊಳ್ತಾ ಇಲ್ಲ? ಈ ಗಂಟುಗಳನ್ನ ಬಿಚ್ಚದೆ ಮಾಡುವ ಯಾವುದೇ ಆಚರಣೆ ಅಪೂರ್ಣ ಮತ್ತು ಬೂಟಾಟಿಕೆ ಅಲ್ವಾ? ಪ್ರೊಫೆಸರ್ ಜಾ ಅವರ ಭಾಷಣ ಸಮಕಾಲೀನ ಭಾರತದ ರಾಜಕೀಯ ಮತ್ತು ಸಾಮಾಜಿಕ ವಾಸ್ತವಗಳ ಕುರಿತು ಒಂದು ಗಂಭೀರ ವಿಮರ್ಶೆಯಂತಿದೆ. एक चीज शुरुआत में कहना चाहता हूं, हरिवंश राय बच्चन जी की आत्मकथा का एक खंड है पहला, जिसका शीर्षक है क्या भूलूं क्या याद करूं। तो मेरे लिए यह अवसर 150वीं वर्षगांठ या सालगिरह इस खूबसूरत गीत का एक अवसर भी है आकलन करने का। माननीय वाइस चेयरमैन साहब, ये बिला वजह नहीं है कि वर्षगांठ में एक शब्द है गांठ और सालगिरह में एक शब्द है गिरह। तो ये गिरह और गांठ को समझे बगैर 150वीं साल का उत्सव गान, उत्सव मैं समझता हूं आधा अधूरा होगा, बेईमानी होगी हम सबके बिहाफ पे। मैं क्रमशः कुछ बातें आपके समक्ष रखूंगा, कोशिश करूंगा कि मेरी बातों से किसी को कष्ट ना हो। इसलिए नहीं कि मेरे पास कष्ट पहुंचाने का कारण नहीं है, बल्कि इसलिए कि कष्ट पहुंचाने में ही इस देश की ऊर्जा जा रही है। जिन ओहदेदारों को मलहम लगाना चाहिए वो नमक की बोरी लेके जख्मों पे छिड़कते हैं। तो इस परिपाटी को बंद करने की चेष्टा होनी चाहिए। मुझे स्मरण है कि कई साथियों से जब बात होती है, सत्ता पक्ष के भी हैं, वो भी ऐसा ही विचार रखते हैं। गर्व की बात है कि क्योंकि ये गीत हमारी सांस्कृतिक और भावनात्मक एका पहचान का प्रतीक। बंगाल में लिखा गया लेकिन सरहद पार कर गया, सिर्फ इसलिए नहीं कि इसके बोल बहुत अच्छे थे। इस गीत के स्पिरिट को देखिए, इस गीत का स्पिरिट बंगाल से पंजाब पहुंचता है, जहां इसको जानने वाले लोग नहीं थे, इसके शब्दार्थ को, भावार्थ को समझ रहे थे। इसलिए मैं कह रहा हूं कि विविधताओं के बावजूद बहुलवादी संस्कृति इस देश का हिस्सा रही है। ಪ್ರೊಫೆಸರ್ ಮನೋಜ್ ಕುಮಾರ್ ಜಾ ಅವರು ತಮ್ಮ ಭಾಷಣದ ಪ್ರಾರಂಭದಲ್ಲಿ ಕವಿ ಹರಿವಂಶ್ ರಾಯ್ ಬಚ್ಚನ್ ಅವರ ಆತ್ಮಕಥೆಯ ಶೀರ್ಷಿಕೆಯಾದ ಕ್ಯಾ ಭೂಲು ಕ್ಯಾ ಯಾದ್ ಕರೂ ಅಂತ ಉಲ್ಲೇಖಿಸಿ ಈ ವಾರ್ಷಿಕೋತ್ಸವ ರಾಷ್ಟ್ರದ ಪ್ರಸ್ತುತ ಸ್ಥಿತಿಗತಿಯನ್ನ ವಿಮರ್ಶಿಸುವ ಒಂದು ಅವಕಾಶ ಅಂತ ಒತ್ತಿ ಹೇಳಿದ್ರು. ಅವರ ಪ್ರಮುಖ ಟೀಕೆ ಅಧಿಕಾರದಲ್ಲಿರೋರ ವಿರುದ್ಧ ಇತ್ತು. ನೋವುಗಳಿಗೆ ಮುಲಾಮು ಹಚ್ಚಬೇಕಾದವರು ಗಾಯಗಳ ಮೇಲೆ ಉಪ್ಪು ಸುರಿತಿದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ವರ್ಷಗಾಂಠ್ ಮತ್ತು ಸಾಲ್ಗಿರಹ ಪದಗಳಲ್ಲಿ ಅಡಗಿರುವ ಗಂಟುಗಳ ಅರ್ಥವನ್ನ ಮಾಡಿಕೊಳ್ಳದ ಹೊರತು 150 ವರ್ಷಗಳ ಆಚರಣೆ ಅಪೂರ್ಣವಾಗಿರುತ್ತೆ ಅನ್ನೋದು ಅವರ ಪ್ರಬಲ ವಾದವಾಗಿತ್ತು.
ಈ ಗಂಟುಗಳು ದೇಶವನ್ನ ಒಗ್ಗೂಡಿಸಬೇಕಾದ ಸವಾಲುಗಳಾಗಿವೆ. ಬಂಕಿಂ ಬಾಬು ಅವರ ಗೀತೆಯ ಚೈತನ್ಯ ಕೇವಲ ಬಂಗಾಳಕ್ಕೆ ಸೀಮಿತವಾಗದೆ ಅದರ ಭಾವನಾತ್ಮಕತೆಯಿಂದಾಗಿ ಪಂಜಾಬ್ನಂತಹ ಪ್ರದೇಶಗಳಿಗೂ ಹರಡಿತು. ಇದು ಕೇವಲ ಶಬ್ದಗಳ ಅರ್ಥದಿಂದಾಗಿರದೆ ಅದರ ಒಳಗೊಳ್ಳುವ ಚೈತನ್ಯದಿಂದಾಗಿ ಅಂತ ಹೇಳಿದ್ರು. ಭಾರತದ ಬಹುತ್ವವಾದಿ ಸಂಸ್ಕೃತಿಯನ್ನ ಎತ್ತಿ ಹಿಡಿದ ಅವರು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಹಿಂದೂ, ಮುಸಲ್ಮಾನ್, ಸಿಖ್, ಕ್ರಿಶ್ಚಿಯನ್ ಮತ್ತು ನಾಸ್ತಿಕರೂ ಕೂಡ ಕೊಡುಗೆ ನೀಡಿದ್ದಾರೆ ಅಂತ ಸ್ಮರಿಸಿದ್ರು. ತಾವು ಕಾಂಗ್ರೆಸ್ಸಿಗರಲ್ಲದಿದ್ದರೂ ತಮ್ಮನ್ನ ನೆಹರೂವಾದಿ, ಗಾಂಧಿವಾದಿ ಮತ್ತು ಅಂಬೇಡ್ಕರ್ ವಾದಿ ಅಂತ ಬಣ್ಣಿಸಿಕೊಂಡು ಈ ಮೂವರೂ ನಾಯಕರು ಇವತ್ತು ಜೀವಂತವಾಗಿದ್ರೆ ಅವರು ಇವತ್ತು ಒಟ್ಟಾಗಿ ಒಂದು ರಂಗವನ್ನ ರಚಿಸ್ತಿದ್ರು ಅನ್ನೋ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ರು. ಮನೋಜ್ ಝಾ ಅವರು ಧ್ರುವೀಕರಣದ ರಾಜಕೀಯದ ಕುರಿತು ತೀವ್ರ ಕಳವಳ ವ್ಯಕ್ತಪಡಿಸಿದ್ರು. ಇತ್ತೀಚೆಗೆ ಐ ಲವ್ ಮಹಾಕಾಲ್ ಮತ್ತು ಐ ಲವ್ ಮೊಹಮ್ಮದ್ ಅನ್ನುವಂತಹ ಹೇಳಿಕೆಗಳ ನಡುವೆ ಜಗಳ ಸೃಷ್ಟಿ ಮಾಡಲಾಯಿತು ಅಂತ ಉದಾಹರಿಸಿದ್ರು. ಬಹು ಸಮಕಾಲೀನವಾಗಿ ಎಲ್ಲಾ ದೇವರುಗಳನ್ನ ಪ್ರೀತಿಸಲು ಸಾಧ್ಯವಿದ್ದರೂ ನ್ಯಾಯ ಮತ್ತು ಶಾಂತಿಯಲ್ಲಿ ಯಾಕೆ ನಾವು ಬದುಕಲು ಸಾಧ್ಯವಾಗ್ತಿಲ್ಲ ಅಂತ ಪ್ರಶ್ನೆ ಮಾಡಿದ್ರು. हम ऐसे ही पले बढ़े हैं. कोई नुक्कड़, कोई गली, कोई गांव नहीं है जहां हमने हिंदू, मुसलमान, सिख, ईसाई, नास्तिक ना देखे हो. आजादी की लड़ाई में सबका योगदान, हिंदू, मुसलमान, सिख, ईसाई और नास्तिक भी. अपने जीवन के एक बड़े हिस्से में मैं भी नास्तिक, जब मैंने भगत सिंह को पढ़ा मैं नास्तिक क्यों, तो मुझे गर्व होता था कि भगत सिंह वाली परंपरा. एक चीज मैं इससे पहले कि कहूं, एक महत्वपूर्ण चीज कहना चाहता हूं. मैं इस सदन में जितनी बार बोला हूं, नेहरू जी जरूर यहां चर्चा में आते हैं. जवाहरलाल नेहरू. सर, मैं कांग्रेस का नहीं हूं, लेकिन अपने को नेहरूवादी मानता हूं, गांधीवादी मानता हूं, अंबेडकरवादी मानता हूं, और परस्पर विरोध नहीं है. इनका तब के वक्त में विरोध था, लेकिन मैं आज कह रहा हूं, अगर कोई ऐसी व्यवस्था हो कि ये पृथ्वी पे आएंगे ना, तो एक मोर्चा बना लेंगे एक साथ मिलकर. सर, आजकल ऐसे लोग बहुत तरक्की कर रहे हैं जो ये कहते हैं कि समंदर ने आज मुझको पहली बार देखा. ये नहीं कि मैंने समंदर को पहली बार देखा. ये एक महत्वपूर्ण चीज है. सर, ध्रुवीकरण आज के हमारे जीवन का हिस्सा बन गया. क्या बंकिम बाबू ने यह कल्पना की थी? उस महाकवि ने यह कल्पना की थी कि देश इतने टुकड़ों में बट जाएगा? पार्टीशन से ज्यादा. अभी मैंने देखा चंद महीनों पहले इस देश में आई लव महाकाल और आई लव मोहम्मद में जिहाद करवा दिया गया, झगड़ा करवा दिया गया. I can love every God simultaneously, yet I want to remain in peace, in prosperity, seeking justice and getting it. ये रवायत क्यों खत्म हो रही है? सर, ये निकेन प्रकारेण चुनाव जीत जाए, मैं बधाई देता हूं. चुनाव जीतना एक कला है. हो सकता है ये इस कला में आप निष्णात हो, लेकिन सर, मैंने कहा तो मैं चोट नहीं पहुंचाऊंगा, लेकिन चुनाव जीत जाए और देश हार जाए, देश टुकड़ों में बट जाए, गलियों में नफरत की फसल हो, ये कौन सा वंदे मातरम है? ಚುನಾವಣೆಯ ಗೆಲುವು ಮತ್ತು ದೇಶದ ಸೋಲಿನ ಕುರಿತು ಮಾತಾಡ್ತಾ, ಚುನಾವಣೆ ಗೆಲ್ಲೋದು ಒಂದು ಕಲೆ ಆಗಿರ್ಬೋದು, ಆದರೆ ದೇಶ ಒಡೆದು ಹೋಗಿ ಗಲ್ಲಿಗಳಲ್ಲಿ ದ್ವೇಷದ ಬೆಳೆ ಬೆಳೀತಾ ಇದ್ರೆ ಅದು ದೇಶಕ್ಕೆ ಸೋಲು ಅಂತ ಹೇಳಿದ್ರು. ಮಹಾಪುರುಷರನ್ನ ಮತ್ತು ರಾಷ್ಟ್ರೀಯ ರಚನೆಗಳನ್ನ ರಾಜಕೀಯದ ಅವಕಾಶ ಅಥವಾ ಸಾಧನವಾಗಿ ಬಳಸಬಾರದು ಅಂತ ಎಚ್ಚರಿಕೆ ನೀಡಿದ್ರು. ಭಾರತೀಯ ರಾಷ್ಟ್ರೀಯತೆಯ ಬಹುತ್ವವಾದಿ ಆಧಾರವನ್ನ ಮರುಸ್ಥಾಪಿಸುವ ಒಂದು ಪ್ರಬಲ ಪ್ರಯತ್ನವಾಗಿದೆ ಅಂತ ಪ್ರೊಫೆಸರ್ ಮನೋಜ್ ಕುಮಾರ್ ಝಾ ಅವರ ಭಾಷಣ ಕಾಣಿಸ್ತು. ಇದು ಅಧಿಕಾರಸ್ಥ ಸರ್ಕಾರದ ಬಹುಸಂಖ್ಯಾತ ರಾಜಕೀಯದ ವಿರುದ್ಧ ಧ್ವನಿ ಎತ್ತಿದ ಭಾಷಣ ಆಗಿತ್ತು. ಝಾ ಅವರು ಬಳಸಿದ ಇತಿಹಾಸದ ಉಲ್ಲೇಖಗಳು ತೀಕ್ಷ್ಣವಾಗಿವೆ. ಅಮೃತಾ ಶೇರ್ಗಿಲ್ ಅವರು ಜವಾಹರ್ಲಾಲ್ ನೆಹರು ಅವರಿಗೆ ಬರೆದ ಪತ್ರವನ್ನ ಉಲ್ಲೇಖಿಸಿದ್ದು, ನೆಹರು ಅವರ ನಮ್ರತೆಯನ್ನ ಎತ್ತಿ ಹಿಡಿಯುವ ಮೂಲಕ ಪ್ರಸ್ತುತ ರಾಜಕೀಯ ನಾಯಕತ್ವದ ಅಹಂಕಾರ ಮತ್ತು ಆತ್ಮ ಪ್ರಶಂಸೆಗೆ ಪರೋಕ್ಷವಾಗಿ ತಿರುಗೇಟು ನೀಡಿದ್ರು. ಸಾಗರ ತನ್ನನ್ನ ನೋಡ್ತಾ ಇದ್ದಂತೆ ತಾನು ಸಾಗರವನ್ನ ನೋಡಿದೆ ಅಂತ ಹೇಳುವ ನೆಹರು ಅವರ ವ್ಯಕ್ತಿತ್ವ ಮತ್ತು ಸಾಗರ ಇವತ್ತು ನನ್ನನ್ನ ಮೊದಲ ಬಾರಿಗೆ ನೋಡಿದೆ ಅಂತ ಹೇಳೋರ ನಡುವಿನ ವ್ಯತ್ಯಾಸ ಇವತ್ತಿನ ರಾಜಕೀಯ ನಡವಳಿಕೆಗೆ ಕನ್ನಡಿ ಹಿಡಿಯುತ್ತೆ. ಐ ಲವ್ ಮಹಾಕಾಲ್ ಮತ್ತು ಐ ಲವ್ ಮೊಹಮ್ಮದ್ ನಡುವೆ ಕೃತಕ ವಿವಾದ ಸೃಷ್ಟಿ ಮಾಡುವ ರಾಜಕೀಯವನ್ನ ಖಂಡಿಸುವ ಮೂಲಕ ಝಾ ಅವರು ಧ್ರುವೀಕರಣ ಸಹಬಾಳ್ವೆಯ ಆಧಾರವನ್ನ ಹೇಗೆ ನಾಶಪಡಿಸುತ್ತೆ ಅನ್ನೋದನ್ನ ಸೂಚಿಸಿದ್ರು.
ವಂದೇ ಮಾತರಂನ ಮೂಲ ಚೈತನ್ಯ ಮಾತೃಭೂಮಿಯ ಎಲ್ಲ ಮಕ್ಕಳು ಅವರ ನಂಬಿಕೆಗಳ ಹೊರತಾಗಿಯೂ ದೇಶದ ಏಕತೆಯ ಭಾಗವಾಗಿದ್ದಾರೆ ಎಂಬಲ್ಲಿ ಅಡಗಿದೆ ಅಂತ ಹೇಳಿದ್ರು. ಈ ಚೈತನ್ಯವನ್ನ ವಿಘಟಿಸುವ ಯಾವುದೇ ಪ್ರಯತ್ನವನ್ನ ಅವರು ರಾಷ್ಟ್ರಕ್ಕೆ ಸೋಲು ಅಂತ ಕರೆದಿದ್ದಾರೆ. ಬಿಜೆಪಿ ನಾಯಕರು ನೆಹರು ಅವರನ್ನ ರಾಜಕೀಯ ಲೈಫ್ ಜಾಕೆಟ್ ರೀತಿ ಬಳಸ್ತಾರೆ ಎಂಬ ಅವರ ಹೇಳಿಕೆ ಒಂದು ಪ್ರಮುಖ ರಾಜಕೀಯ ಟೀಕೆಯಾಗಿದೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.